ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಒಂದು ಬೇವು ಬೆಲ್ಲದ ಪಾನಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಬೇವು ಬೆಲ್ಲದ ಪುಡಿ ರೆಸಿಪಿಯನ್ನು ಕೂಡ ತೋರಿಸಿದ್ದೀನಿ. ಈ ಬೇವು ಬೆಲ್ಲದ ಪಾನಕ ಕೂಡ ಎಷ್ಟೊಂದು ಪ್ರಾಂತ್ಯಗಳಲ್ಲಿ ಇದು ಕೂಡ ತುಂಬಾ ಮುಖ್ಯವಾದದ್ದು. ಯುಗಾದಿ ಹಬ್ಬದ ದಿನ ಬೇಸಿಗೆ ಸುಡೋ ಬಿಸಿಲಲ್ಲಿ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಅಗಲವಾಗಿರೋ ಒಂದು ಪಾತ್ರೆ ತಗೊಳ್ಳಿ. ಇದಕ್ಕೆ ಗಟ್ಟಿಯಾಗಿರೋ ಹುಣಸೆಹಣ್ಣು ರಸ ಒಂದು 1/4 ಕಪ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಹುಣಸೆಹಣ್ಣು ರಸ ತುಂಬಾ ಮುಖ್ಯ. ಇದಕ್ಕೆ ರುಚಿಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ನಾನೊಂದು 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾನು ಮಾವಿನಕಾಯಿನ ಕಟ್ ಮಾಡಿ ತುರಿದು ಇಟ್ಕೊಳ್ತೀನಿ. ಮಾವಿನಕಾಯಿನ ಈ ಬೆಲ್ಲದ ಪಾನಕದಲ್ಲಿ ಏನಕ್ಕೆ ಹಾಕ್ಕೊಳ್ತಾರೆ ಅಂದರೆ, ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿನ ಹೊಸ ಚಿಗುರು ಬಂದಿರುತ್ತೆ. ಆ ಚಿಗುರಿನ ಪ್ರಯುಕ್ತವಾಗಿ ಮಾವಿನಕಾಯಿನ ನಾವು ಬೇವು ಬೆಲ್ಲದ ಪುಡಿಯಲ್ಲಾಗಲಿ ಅಥವಾ ಬೇವು ಬೆಲ್ಲದ ಪಾನಕದಲ್ಲಾಗಲಿ ನಾವು ಹಾಕ್ತೀವಿ. ನಾನು ಸ್ವಲ್ಪ ಒಂದು 3 ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತೀನಿ. ಇನ್ನು ಒಂದು 3 ಚಮಚದಷ್ಟು ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಯಾಕೆಂದರೆ ಆ ಮಾವಿನಕಾಯಿ ಫ್ಲೇವರ್ ಪಾನಕದಲ್ಲಿ ಬರಲಿ ಅಂತ. ಇದನ್ನು ಮಾಡಿ ತೆಗೆದಿಟ್ಕೊಂಡ ನಂತರ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಒಂದು 2 ಚಮಚದಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. 2 ಏಲಕ್ಕಿ, ಒಂದು ಸ್ವಲ್ಪ ಕಾಳುಮೆಣಸು ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಗಸಗಸೆ ಕೂಡ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ. ಇವನ್ನೆಲ್ಲ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಈ ಪುಡಿನ ಕೂಡ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಈಗ ಇದನ್ನು ಕೂಡ ನಾನು ಪಾನಕಕ್ಕೆ ಹಾಕ್ಕೊಳ್ತೀನಿ. ಈಗ ಹುಣಸೆಹಣ್ಣು ರಸದಲ್ಲಿ ಸ್ವಲ್ಪ ಬೆಲ್ಲ ಸ್ವಲ್ಪ ಮಟ್ಟಿಗೆ ಕರಗಿದೆ. ಈಗ ಇದರಲ್ಲಿ ನಾನು ಮಾಡಿಟ್ಕೊಂಡಿರೋವಂಥ ಹುರ್ಗಡ್ಲೆ, ಏಲಕ್ಕಿ, ಮೆಣಸು ಅದರದ್ದು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದರದ್ದು ಪುಡಿಯನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಮಾವಿನಕಾಯಿನ ಕೂಡ ಸಣ್ಣದಾಗಿ ಕತ್ತರಿಸಿ ಮತ್ತು ಸಣ್ಣದಾಗಿ ತುರಿದಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2-3 ಚಮಚದಷ್ಟು ಒಣ ಕೊಬ್ಬರಿಯನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಅದು ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದು ಅರ್ಧ ಲೀಟರ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು 4-5 ಗ್ಲಾಸ್ನಷ್ಟು ಪಾನಕ ರೆಡಿ ಆಗುತ್ತೆ. ಕೊನೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಪದಾರ್ಥ ಅಂದರೆ ಬೇವಿನ ಹೂವು. ಇದು ತುಂಬಾ ಮುಖ್ಯ. ಬೇವು ಬೆಲ್ಲದ ಪುಡಿಯಲ್ಲಾಗಲಿ ಅಥವಾ ಬೇವು ಬೆಲ್ಲದ ಪಾನಕದಲ್ಲಾಗಲಿ ಬೇವಿನ ಹೂವು ತುಂಬಾ ಮುಖ್ಯ. ಆ ಬೇವಿನ ಚಿಗುರಲ್ಲಿ ಹೂವು ಬಂದಿರುತ್ತಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಯುಗಾದಿ ಹಬ್ಬದ ವಿಶೇಷ ಪ್ರಸಾದ ಬೇವು ಬೆಲ್ಲದ ಪಾನಕ ತಯಾರಾಗಿದೆ. ಇದು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ತಣ್ಣಗೆ ಬೇಕಂದರೆ ಸ್ವಲ್ಪ ಐಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಬೇಸಿಗೆ ಸುಡು ಬಿಸಿಲಲ್ಲಿ ಯುಗಾದಿ ಹಬ್ಬದ ದಿನ ಈ ಪಾನಕವನ್ನು ನೀವು ದೇವರಿಗೂ ಕೂಡ ನೈವೇದ್ಯ ಮಾಡ್ಬೋದು. ಹಾಗೆಯೇ ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ದೇಹ ಕೂಡ ತಂಪಾಗಿರುತ್ತೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ವಿಶೇಷ ಈ ಬೇವು ಬೆಲ್ಲದ ಪಾನಕದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.